ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಕುರ್ಚಿ ಕದನದ ಮಧ್ಯೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ 2ನೇ ದಿನ ಮುಕ್ತಾಯವಾಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚಿಸುವ ಆಶಯದೊಂದಿಗೆ ಸುವರ್ಣಸೌಧದಲ್ಲಿ ಕಲಾಪ ಆರಂಭವಾಗಿದ್ದರೂ ಚರ್ಚೆಯ ಮೊದಲ ದಿನವೇ ಮೂರೂ ಪಕ್ಷಗಳ ಸದಸ್ಯರು ನಿರುತ್ಸಾಹ ತೋರಿದ್ದಾರೆ. ಇವತ್ತು ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗೈರು ಹಾಜರಾಗಿದ್ದರು. ಆಡಳಿತ ಪಕ್ಷದಿಂದ ಕೇವಲ 73 ಶಾಸಕರಷ್ಟೇ ಹಾಜರಾಗಿದ್ದರೆ ಉಳಿದ ಶಾಸಕರು ಕಲಾಪಕ್ಕೆ ಹಾಜರಾಗದೆ ನಿರಾಸಕ್ತಿ ತೋರಿಸಿದ್ದಾರೆ. ಇತ್ತ ವಿಪಕ್ಷಗಳಿಂದ 18ಕ್ಕೂ ಹೆಚ್ಚು ಶಾಸಕರು ಗೈರು ಹಾಜರಾಗಿದ್ದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಸುತ್ತಲೂ ತಂತ್ರ ಪ್ರತಿತಂತ್ರಗಳು ನಡೀತಾ ಇದ್ದಾವೆ. ಇದರ ನಡುವೆ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದರು. ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ಇಂದು ಬೆಳಗ್ಗೆ ಬೆಳಗಾವಿ ಏರ್ಪೋರ್ಟ್ಗೆ ಶಿವಕುಮಾರ್ ಅವರು ಆಗಮಿಸಿದಾಗ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವರನ್ನ ಸ್ವಾಗತಿಸಿದ್ರು. ಬಳಿಕ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದೆ ಎಂದು ಪೋಸ್ಟ್ ಹಾಕಿದ್ದು ವಿಧಾನಸಭೆಯಲ್ಲೂ ಚರ್ಚೆಗೆ ಬಂತು. ಸ್ವಲ್ಪ ಹೊತ್ತಿನ ನಂತರ ಆ ಪೋಸ್ಟ್ ಅನ್ನು ಉಪಮುಖ್ಯಮಂತ್ರಿ ಅಂತ ಎಡಿಟ್ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಇಂದು ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಪಕ್ಷ ನಾಯಕ ಆರ್ ಅಶೋಕ್ ಯತ್ನಿಸಿದ್ರು. ವಿಧಾನಸಭೆ ಕಲಾಪ ಆರಂಭಕ್ಕೂ ಮುಂಚಿತವಾಗಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಜೊತೆ ಒಂದೇ ಕೊಠಡಿಯಲ್ಲಿ ಅಶೋಕ್ ಮಾತುಕತೆ ನಡೆಸ್ತಾ ಇದ್ರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಅಲ್ಲಿಗೆ ಬಂದು ಭಾಗಿಯಾಗಿದ್ರು. ಅಶೋಕ್ ಅವರನ್ನ ಮಾತನಾಡಿಸಿ ಕೊನೆಗೆ ಯತ್ನಾಳ್ ಹಿಂದೆಯೇ ವಿಜಯೇಂದ್ರ ಕುಳಿತುಕೊಂಡಿದ್ರು. ಬೆಳಗಾವಿಯಲ್ಲಿ ಇಂದಿನ ಅಧಿವೇಶನ ಮುಗಿದ ಬಳಿಕ ಮಹತ್ವದ ಸಿಎಲ್ಪಿ ಸಭೆ ನಡೆಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದು ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳಬೇಕಾದಂತಹ ನಿಲುವುಗಳ ಬಗ್ಗೆ ಹಾಗೂ ಶಾಸಕರ ಅಹವಾಲುಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಇನ್ನು ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಇವತ್ತೇ ಬೆಳಗಾವಿಯಲ್ಲಿ ನಡೀತಾ ಇದ್ದು ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆ. ರಾಜ್ಯದ ತೊಗರಿ ಬೆಳೆಗಾರರ ಸಮಸ್ಯೆ ಕುರಿತು ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ತೊಗರಿ ಬೆಳೆಯ ದರ ಕುಸಿತವಾಗಿದೆ. ಇದರಿಂದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. 16.80 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 12.60 ಲಕ್ಷ ಮೆಟ್ರಿಕ್ ಟನ್ನಷ್ಟು ತೊಗರಿ ಬೆಳೆಯಲಾಗಿದೆ. ಆದರೆ ಕಲಬುರಗಿ, ಯಾದಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬೆಳೆದಂತಹ ತೊಗರಿಗೆ ಬೆಲೆ ಸಿಗದೆ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹೀಗಾಗಿ ಎಂಎಸ್ಪಿ ದರ ಹೆಚ್ಚಿಸುವಂತೆ ಪತ್ರದಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಕಬ್ಬಿಗೆ ಸರ್ಕಾರದ ದರ ನಿಗದಿ ಪ್ರಶ್ನಿಸಿ ಸೌತ್ ಇಂಡಿಯಾ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದೆ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,250 ರೂಪಾಯಿ ನಿಗದಿ ಮಾಡಿದೆ. ಆದರೆ ಕಟಾವು, ಸಾಗಾಣಿಕೆ ಸೇರಿದಂತೆ ಕಾರ್ಖಾನೆಗಳಿಗೆ 4,150 ರೂಪಾಯಿ ವೆಚ್ಚವಾಗ್ತಾ ಇದೆ. ಕಾನೂನು ಪಾಲಿಸದೆ ರಾಜ್ಯ ಸರ್ಕಾರ ಏಕಪಕ್ಷೀಯ ಆದೇಶವನ್ನು ನೀಡಿದೆ ಅಂತ ಅಸೋಸಿಯೇಷನ್ ಪರ ಹಿರಿಯ ವಕೀಲ ಎಚ್.ಎನ್. ಶಶಿಧರ್ ವಾದಿಸಿದರು. ಕೋರ್ಟ್ ವಿಚಾರಣೆಯನ್ನ ಡಿಸೆಂಬರ್ 17ಕ್ಕೆ ಮುಂದೂಡಲಾಗಿದೆ. ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯ ಪ್ರಕರಣ ಸಂಬಂಧ ಸಿಇಒ ಪೀಟರ್ ಎಲ್ಬರ್ಸ್ ಸ್ಪಷ್ಟನೆ ನೀಡಿದ್ದಾರೆ. ಇಂಡಿಗೋ ಕಾರ್ಯಾಚರಣೆ ಈಗ ಸಹಜ ಸ್ಥಿತಿಯತ್ತ ಮರಳಿದೆ. ಎಲ್ಲ 138 ಮಾರ್ಗಗಳಲ್ಲಿ ಹಾರಾಟ ಪುನರಾರಂಭವಾಗಿದೆ. ಜೊತೆಗೆ ಏರ್ಪೋರ್ಟ್ನಲ್ಲಿದ್ದ ಲಗೇಜ್ ಮರಳಿಸಿದ್ದೇವೆ. ಈ ಘಟನೆಯ ಬಳಿಕ ಕಲಿಯಬೇಕಾದದ್ದು ಬಹಳಷ್ಟಿದೆ ಅಂತ ಇಂಡಿಗೋ ಸಿಇಒ ಪೀಟರ್ ಸ್ಪಷ್ಟನೆಯನ್ನು ನೀಡಿದರು. ಇವತ್ತು ದೆಹಲಿಯ ಸಂಸತ್ ಗ್ರಂಥಾಲಯ ಕಟ್ಟಡದ ಸಭಾಂಗಣದಲ್ಲಿ ಎನ್ಡಿಎ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಈ ವೇಳೆ ಎನ್ಡಿಎ ಒಕ್ಕೂಟದ ಎಲ್ಲ ನಾಯಕರು ಪ್ರಧಾನಿ ಮೋದಿ ಅವರಿಗೆ ಬೃಹತ್ ಹಾರ ಹಾಕಿ ಸನ್ಮಾನಿಸಿದರು. ಬಳಿಕ ಸಂಸದರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸರ್ಕಾರವು ಆರ್ಥಿಕ ಚಟುವಟಿಕೆ ಅಥವಾ ಆದಾಯವನ್ನು ಹೆಚ್ಚಿಸಲು ಮಾತ್ರವಲ್ಲದೆ ಸಾಮಾನ್ಯ ಜನರ ಜೀವನವನ್ನು ಸುಗಮಗೊಳಿಸುವುದಕ್ಕೆ ಸುಧಾರಣೆಗಳನ್ನು ಕೈಗೊಳ್ಳುತ್ತಾ ಇದೆ ಅಂತ ಹೇಳಿದರು. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪೌರತ್ವ ಪಡೆಯುವ 3 ವರ್ಷಗಳ ಮೊದಲೇ 1980ರ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸಿದ ಆರೋಪದ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ದೆಹಲಿಯ ನ್ಯಾಯಾಲಯ ನೋಟಿಸ್ ನೀಡಿದೆ. ಮುಂದಿನ ವಿಚಾರಣೆಯನ್ನು 2026ರ ಜನವರಿ 6ಕ್ಕೆ ನಿಗದಿಪಡಿಸಲಾಗಿದೆ. ಕರೂರು ಕಾಲ್ತುಳಿತ ದುರಂತದ ಬಳಿಕ ಇದೇ ಮೊದಲ ಬಾರಿಗೆ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ದಳಪತಿ ಪುದುಚೇರಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದು ಈ ವೇಳೆ ವ್ಯಕ್ತಿಯೊಬ್ಬ ಗನ್ ಹಿಡಿದು ಕಾರ್ಯಕ್ರಮಕ್ಕೆ ಬಂದಿದ್ದ. ಕೂಡಲೇ ಆತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ವಿಚಾರಣೆಯ ವೇಳೆ ಈತ ಟಿವಿಕೆ ಪಕ್ಷದ ಸೆಕ್ಯೂರಿಟಿ ಗಾರ್ಡ್ ಎಂಬುದು ತಿಳಿದುಬಂದಿದೆ. ಉತ್ತರ ಗೋವಾದ ನೈಟ್ ಕ್ಲಬ್ ಒಂದರಲ್ಲಿ ಬೆಂಕಿ ದುರಂತ ಬಳಿಕ ಲೂಥ್ರಾ ಒಡೆತನದ ನೈಟ್ ಕ್ಲಬ್ ಮಾಲೀಕ ಸೌರವ್ ಮತ್ತು ಗೌರವ್ ಲೂಥ್ರಾ ಥಾಯ್ಲೆಂಡ್ಗೆ ಎಸ್ಕೇಪ್ ಆಗಿದ್ದಾರೆ. ಈ ಬೆನ್ನಲ್ಲೇ ನೈಟ್ ಕ್ಲಬ್ ನೆಲಸಮಗೊಳಿಸುವಂತೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಆದೇಶಿಸಿದರು. ಸಿಎಂ ಆದೇಶದಂತೆ ಜೆಸಿಬಿ ಮೂಲಕ ನೈಟ್ ಕ್ಲಬ್ ನೆಲಸಮ ಮಾಡಲಾಗಿದೆ.
ಭಾರತದ ಅಕ್ಕಿ ಆಮದು ಮೇಲೆ ಹೊಸ ಸುಂಕ ವಿಧಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳಿವು ನೀಡಿದ್ದಾರೆ. ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಟ್ರಂಪ್, ಇನ್ನು ಮುಂದೆ ಭಾರತ ತನ್ನ ಅಕ್ಕಿಯನ್ನು ಅಮೆರಿಕದಲ್ಲಿ ಸುರಿಯುವಂತಿಲ್ಲ. ಭಾರತದ ಅಕ್ಕಿ ಮತ್ತು ಕೆನಡಾದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕ ಪರಿಚಯಿಸುವ ಬಗ್ಗೆ ನಾನು ಚಿಂತಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತದಲ್ಲಿ ಮಂಗಳವಾರ 7 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿ ದುರಂತದಲ್ಲಿ 20ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಮೊದಲ ಮಹಡಿಯಲ್ಲಿ ಬ್ಯಾಟರಿ ಸ್ಫೋಟಗೊಂಡ ಪರಿಣಾಮ ಬೆಂಕಿ ಹೊತ್ತಿಕೊಂಡಿದೆ ಅಂತ ಹೇಳಲಾಗಿದೆ. ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವೆ ಗಡಿ ಸಂಘರ್ಷ ಮುಂದುವರೆದಿದೆ. ಯುದ್ಧದಲ್ಲಿ ಈವರೆಗೂ 14ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ನಿನ್ನೆ ದಕ್ಷಿಣ ಕಾಂಬೋಡಿಯಾದ ಮೇಲೆ ಥಾಯ್ಲೆಂಡ್ ವೈಮಾನಿಕ ದಾಳಿ ನಡೆಸಿತ್ತು. ದಾಳಿಯಲ್ಲಿ ಸಾವು ನೋವು ಹೆಚ್ಚಾಗ್ತಾ ಇದೆ. ಇತ್ತ ಒಡ್ಡರ್ ಮಿಂಚೆ ಪ್ರಾಂತ್ಯದ ಸ್ಥಳೀಯರು ಸ್ಥಳಾಂತರಗೊಳ್ತಾ ಇದ್ದಾರೆ. ಈವರೆಗೆ 3 ಲಕ್ಷ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಮತ್ತೆ ಚಂಡಮಾರುತದ ಹೊಡೆತಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಯಾನುಬದಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳು, ಹೋಟೆಲ್, ಕಾರುಗಳು ಡ್ಯಾಮೇಜ್ ಆಗಿವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜಪಾನ್ನಲ್ಲಿ ಸಂಭವಿಸಿದ 7.5 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಜನ ನಲುಗಿ ಹೋಗಿದ್ದಾರೆ. ಹಲವು ಮನೆಗಳು ನೆಲಸಮಗೊಂಡಿವೆ. ಘಟನೆಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ರಸ್ತೆಗಳು ಹಾನಿಗೊಳಗಾಗಿವೆ. ವಿದ್ಯುತ್ ಕಡಿತಗೊಂಡಿದೆ. ಭೂಕಂಪದ ನಂತರ ಸುನಾಮಿ ಅಲೆಗಳು ಎದ್ದಿದ್ದು ಮುನ್ನೆಚ್ಚರಿಕೆಯಾಗಿ ಜನರು ಎತ್ತರ ಪ್ರದೇಶಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಭಾರತದಲ್ಲಿ ಮೈಕ್ರೋಸಾಫ್ಟ್ 1.5 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ. ಅದು ಏಷ್ಯಾದಲ್ಲಿ ಅತಿದೊಡ್ಡ ಬದ್ಧತೆಯಾಗಿದ್ದು ದೇಶವನ್ನು AI ಮೊದಲ ಭವಿಷ್ಯದತ್ತ ಮುನ್ನಡೆಸುವ ಗುರಿಯನ್ನು ಹೊಂದಿದೆ. ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ನವದೆಹಲಿಯಲ್ಲಿ ಪ್ರಧಾನಿ ಮೋದಿಯವರನ್ನ ಭೇಟಿಯಾದ ನಂತರ ಈ ಘೋಷಣೆ ಮಾಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತಹ ಒಂದೇ ಒಂದು ಮಾತು ತಣ್ಣಗಾಗ್ತಾ ಇದ್ದಂತಹ ಕುರ್ಚಿ ಕದನವನ್ನ ಮತ್ತೆ ಭುಗಿಲೇಳುವಂತೆ ಮಾಡಿದೆ. ಅಧಿವೇಶನದ ಮಧ್ಯೆಯೂ ಈ ಒಂದು ಮಾತು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದೆ. ಎದಿರೇಟುಗಳು ಕಾಂಗ್ರೆಸ್ ನಾಯಕರುಗಳ ನಡುವೆ, ಕಾಂಗ್ರೆಸ್ ಶಾಸಕರುಗಳ ನಡುವೆ ಮುಂದುವರೆದಿದೆ. ಇವತ್ತು ಕುರ್ಚಿ ಕದನ ಸುತ್ತ ಏನೆಲ್ಲ ನಡೆಯಿತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಏನ್ ಹೇಳಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಯಾರು ಏನಾದರೂ ಹೇಳಿ ನಾನು ಹೇಳಬೇಕಾಗಿ ನಾನು ಹೇಳಾಗಿದೆ. ವರಿಷ್ಠ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗ್ಬೇಡಿ. ಸಿದ್ದರಾಮಯ್ಯನವರು ನಾಯಕತ್ವ ಬೇಡ ಅಂದಾಗ ತಾನೇ ಬೇರೆ ಪರ್ಯಾಯ ನಾಯಕತ್ವದ ಪ್ರಶ್ನೆ ಬರೋದು. ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಮೀಟಿಂಗು. ತಮ್ಮ ಪಕ್ಷದಲ್ಲೇ ತಾವು ಖರೀದಿ ಮಾಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ, ಕುರ್ಚಿ ಕಚ್ಚಾಟ, ಪಟ್ಟಕ್ಕಾಗಿ ಫೈಟ್, ಹೀಗೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದು ಆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು. ಅದಾದ ನಂತರ ಸಿಎಂ ಹಾಗೂ ಡಿಸಿಎಂ ಒಗ್ಗೂಡಿ ಹೇಳಿದ್ದ ಮಾತು ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಎಂಬ ನಿಲುವು. ಆದರೆ ಕಾಂಗ್ರೆಸ್ನ ಪರಿಸ್ಥಿತಿ ಸದ್ಯಕ್ಕೆ ಹೊರಗೆ ಒಗ್ಗಟ್ಟು, ಒಳಗೆ ಬಿಕ್ಕಟ್ಟು ಎಂಬ ರೀತಿಯಲ್ಲೇ ಮುಂದುವರೆದಿದೆ. ಕುರ್ಚಿ ಕಚ್ಚಾಟದ ಮತ್ತೊಂದು ಪರ್ವಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮುನ್ನುಡಿ ಬರೆದಿದ್ದಾರೆ. ನಿನ್ನೆ ಡಾಕ್ಟರ್ ಕೊಟ್ಟ ಡೋಸ್ ಕಾಂಗ್ರೆಸ್ನಲ್ಲಿ ಹೊಸ ಜಟಾಪಟಿಗೆ ನಾಂದಿ ಹಾಡಿದೆ. ಇದಾದ ನಂತರ ಇವತ್ತು ಕೂಡ ನಿನ್ನೆಯ ಹೇಳಿಕೆಗೆ ಬದ್ಧರಾಗಿಯೇ ನಾನು ಹೇಳುವಂಥದ್ದನ್ನೆಲ್ಲ ಹೇಳಿಯಾಗಿದೆ ಎಂದು ಯತೀಂದ್ರ ಸ್ಪಷ್ಟಪಡಿಸಿದ್ದಾರೆ. ಮೊದಲನೇ ವರ್ಷ ಅದು ಮೂಡ ಬಂತು. ಆ ಸಮಯದಲ್ಲೂ ತಂದೆಯವರು ಪದವಿಯಿಂದ ಕೆಳಗಿಳಿತಾರೆ ಅಂತ ಹೇಳಿದ್ರು. ನಂತರ ಲೋಕಸಭಾ ಎಲೆಕ್ಷನ್ ಬಂತು, ಅದ್ರೊಳಗೂ ಕೂಡ ಸೀಟ್ ಕಮ್ಮಿ ಬಂದು ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಹಾಗ ಅವ್ರು ಹೇಳ್ಕೊಂಡೇ ಬರ್ತಿದ್ದಾರೆ. ಬಟ್ ಅವ್ರು ಕನಸು ಕಾಣ್ತಾ ಕೂತಿರ್ಬೇಕಷ್ಟೇ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಸರ್ ಅಧಿಕಾರದಲ್ಲಿ. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿನ್ನೆನೆ ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದ್ದೀನಿ. ಮತ್ತೆ ಆ ವಿಷಯದಲ್ಲಿ ಮಾತಾಡುವಂತದ್ದು ಏನು ಅಲ್ಲ, ಪ್ರತಿಕ್ರಿಯೆ ಬರುತ್ತೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳೋದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಏನೇನು ಹೇಳಾಗಿದೆ. ಆದ್ರೆ ಯತೀಂದ್ರ ತಮ್ಮ ಮಾತಿಗೆ ಬಂದಿರುವ ಪ್ರತಿಕ್ರಿಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿ ಬಿಡಲಿ ಕಾಂಗ್ರೆಸ್ನಲ್ಲಿರುವ ಇನ್ನೊಂದು ಬಣಕ್ಕೆ ಸಿಟ್ಟು ತರಿಸಿದೆ. ಇದೇ ಕಾರಣಕ್ಕೆ ವರಿಷ್ಠರು ಹೇಳುವಂತದ್ದನ್ನ ಅವರೇ ಹೇಳ್ತಾರೆ. ಆ ಕೆಲಸವನ್ನ ಯತೀಂದ್ರ ಮಾಡೋದು ಬೇಡ ಎಂದು ಡಿಕೆಶಿ ಆಪ್ತ ಶಾಸಕರು ಕುಟುಕಿದ್ದಾರೆ. ಎಲ್ಲವೂ ವರಿಷ್ಠ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗ್ಬೇಡಿ. ವರಿಷ್ಠರದೇ ಆದಂತ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರಬೇಕಾಗ್ತದೆ. ಹೀಗೆ ಏಟಿಗೆ ಎದುರೇಟು ಎಂಬುದು ಈಗ ಖಚಿತವಾಗಿದೆ. ಇದರ ನಡುವೆ ಸಿದ್ದರಾಮಯ್ಯನವರ ಮಗನೇ ಮಾತಾಡಿರುವಾಗ ನಾವಿನ್ನು ಸುಮ್ಮನಿರೋದೇಕೆ ಎಂದು ಹಲವರು ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ಗೆ ಇಳಿದಿದ್ದಾರೆ. ಜೊತೆಗೆ ಈ ವಿಶ್ವಾಸದ ಹಿಂದೆ ಹಲವು ಲೆಕ್ಕಾಚಾರಗಳು ಸಾಗಿವೆ.
ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗ್ತಾರೆ ಎಂಬ ವಿಶ್ವಾಸವಿದೆ. ಹೈಕಮಾಂಡ್ ಬದಲಾವಣೆ ಮಾಡಲ್ಲ ಎಂಬ ನಂಬಿಕೆಯೂ ಇದೆ. ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ನಾಯಕ. ಅಷ್ಟೇ ಅಲ್ಲ, ಉತ್ತಮ ಆಡಳಿತ ನೀಡಿರುವ ಕಾರಣಕ್ಕೆ ಮುಂದುವರಿಸುತ್ತಾರೆ ಎಂಬುದು ಶಾಸಕರ ಸಚಿವರ ವಾದ. ಗ್ಯಾರಂಟಿ ಹೊರೆ ಮೀರಿ ಆರ್ಥಿಕ ಸಮತೋಲನೆ ಮಾಡುತ್ತಿರುವ ಕಾರಣಕ್ಕೆ ಬದಲಾವಣೆ ಅನಿವಾರ್ಯವಲ್ಲ ಎಂಬ ನಿಲುವು ಸಿದ್ದು ಟೀಮ್ನದ್ದು. ದೇಶದಲ್ಲಿ ಹಲವು ಸೋಲುಗಳನ್ನು ಕಂಡಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ಪ್ರಯೋಗ ಮಾಡುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಸಂಸತ್ ಅಧಿವೇಶನದ ಬಳಿಕ ಸಂದೇಶ ಬರುವ ನಿರೀಕ್ಷೆಯಲ್ಲಿಯೇ ಈಗ ಮಾತಿಗಿಳಿದಿದ್ದಾರೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇನ್ನೂ ಗಟ್ಟಿ ಮುಟ್ಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ನಾಯಕತ್ವ ಬೇಡ ಅಂದಾಗ ತಾನೇ ಬೇರೆ ಪರ್ಯಾಯ ನಾಯಕತ್ವದ ಪ್ರಶ್ನೆ ಬರೋದು. ಕಿಂಗ್ ಈಸ್ ಅಲೈವ್. ಈಗ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು. ಸರ್, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಂದುವರಿತಾರ, ಏನನ್ಸುತ್ತೆ ತಮಗೆ? ನಿಶ್ಚಿತವಾಗಿ ನಾವು 5 ವರ್ಷ ಮುಂದುವರಿತಾರೆ. CLPಯಲ್ಲಿ ನಾವು ಎಲೆಕ್ಟ್ ಮಾಡಿದಾಗ AICC, ಅದು ನಾನು ಮೊದಲೇ ಹೇಳಿದ್ದೀನಿ, AICC ಅಬ್ಸರ್ವರ್ ಇರ್ತಾರೆ, ಅದನ್ನ ಇನಾನಿಮಸ್ ಆಗಿ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡ್ತಾರೆ. ಅಲ್ಲಿ ಯಾವುದೇ ವರ್ಷ ಹಾಕೋದಿಲ್ಲ. ಅಲ್ಲಿ ಏನಾಗ್ತದೆ, ಅದೇನಾದ್ರೂ ಖಾಲಿ ಆದ್ರೆ ಮಾತ್ರ ಹೊಸ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಖಾಲಿ ಇಲ್ಲ, ಹಾಗಾಗಿ ಆ ತರದ ಬೆಳವಣಿಗೆ ಇಲ್ಲ. ಸದ್ಯಕ್ಕೆ ಖಾಲಿ ಇಲ್ಲ. ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಸಿದ್ದರಾಮಯ್ಯ ಪರವಾಗಿ 6, 4 ಹೊಡೆಯುವ ರೀತಿಯಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಇದರ ನಡುವೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ಸಿಎಂ ಆಪ್ತರ ಲಂಚ್ ಮೀಟಿಂಗ್ ನಡೆದಿದೆ. ಸುವರ್ಣಸೌಧದಲ್ಲಿ ಸಿಎಂ ಆಪ್ತ ಸಚಿವರು, ಶಾಸಕರು, ಸಚಿವ ಕೆ ವೆಂಕಟೇಶ್ ಕಚೇರಿಯಲ್ಲಿ ಲಂಚ್ ಮೀಟಿಂಗ್ಗೆ ಸೇರಿದ್ರು. ಯತೀಂದ್ರ ಹೇಳಿಕೆ, ಡಿಕೆ ಸೈಲೆಂಟ್ ಸೂತ್ರದ ನಡುವೆಯಾದ ಮೀಟಿಂಗ್ ಕೂಡ ಕುತೂಹಲ ಮೂಡಿಸಿದೆ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್. ಯತೀಂದ್ರ ಏನೇ ಹೇಳಿದ್ರೂ ಯಾರೂ ಮಾತಾಡಬೇಡಿ. ಆಪ್ತ ಶಾಸಕರಿಗೆ ಡಿಕೆ ಖಡಕ್ ವಾರ್ನಿಂಗ್. 5 ವರ್ಷ ನಮ್ಮಪ್ಪನೇ ಸಿಎಂ ಎಂಬ ಯತೀಂದ್ರ ಮಾತುಗಳು ಸಹಜವಾಗೇ ಡಿಕೆ ಕ್ಯಾಂಪ್ನಲ್ಲಿ ಕಂಪನ ಮೂಡಿಸಿದೆ. ಯತೀಂದ್ರ ಜೊತೆ ನಾನು ಮಾತನಾಡುತ್ತೇನೆ, ನೀವು ಯಾರೂ ಎಲ್ಲೂ ಏನನ್ನೂ ಮಾತನಾಡಬೇಡಿ ಎಂದು ಆಪ್ತರಿಗೆ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಯಾವಾಗಲೂ ನಮ್ದು ತಿಳಿಇದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೀಗೆ ತಮ್ಮ ಜೊತೆಗೆ ಸಿಎಂ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರ ತಾವೇನು ನಿರ್ಧಾರ ಹೇಳಿದ್ದೆವೋ ಅದಕ್ಕೆ ಬದ್ಧರಾಗಿಯೇ ಡಿಕೆ ಶಿವಕುಮಾರ್ ಮುಂದುವರೆದಿರುವುದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿತ್ತು. ಹಾಗಿದ್ದರೂ ಡಿಕೆ ಟೀಮ್ ಮಾತ್ರ ತಮಗೆ ಪೂರಕವಾದ ಸಂದೇಶ ಹೈಕಮಾಂಡ್ನಿಂದ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಡಿಸೆಂಬರ್ 19ಕ್ಕೆ ಸಂದೇಶ ಬರಬಹುದು. ಡಿಕೆಶಿಗೆ ಅವಕಾಶ ಕೊಡುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಡಿಕೆಶಿ ಸೇವೆ ಪರಿಗಣಿಸಿ ಸಿಎಂ ಸ್ಥಾನವನ್ನ ಉಳಿದ ಅವಧಿಗೆ ಕೊಡುತ್ತಾರೆ ಎಂಬ ಆಶಾವಾದವಿದೆ. ಮುಂದಿನ ಅವಧಿಗೆ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಡಿಕೆಶಿ ಜನವರಿ ತಿಂಗಳಿನಲ್ಲಿ ಸಿಎಂ ಆಗ್ತಾರೆ ಎಂಬ ನಂಬಿಕೆಯಲ್ಲೇ ಕಾದು ನೋಡುವ ತಂತ್ರ ಮಾಡಿದ್ದಾರೆ ಡಿಕೆ ಆಪ್ತರು. ಸದನದ ಹೊರಗೆ ಹೀಗೆ ಸಿಎಂ ಕುರ್ಚಿಯ ಸುತ್ತಲೂ ಕಾಂಗ್ರೆಸ್ ನಾಯಕರ ಥಕದಿಮಿತ ನಡೆಯುತ್ತಿದ್ರೆ, ಸದನದ ಒಳಗೂ ಕುರ್ಚಿ ಕಚ್ಚಾಟ ಪ್ರತಿಪಕ್ಷಗಳಿಗೆ ಚರ್ಚೆಯ ವಸ್ತುವಾಯಿತು. ಬೆಟ್ಟಿಂಗ್ ವಿಚಾರದ ಪ್ರಶ್ನೋತ್ತರ ವೇಳೆ ವಿಧಾನಸಭೆಯಲ್ಲಿ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಬೆಟ್ಟಿಂಗ್ ಆ್ಯಪ್ ತಡೆಯಲು ಸರ್ಕಾರ ಬದ್ಧ ಎಂದು ಪರಮೇಶ್ವರ್ ಹೇಳುತ್ತಲೇ ಸರ್ಕಾರ ಕೂಡ ಬೆಟ್ಟಿಂಗ್ನಲ್ಲೇ ತೊಡಗಿದೆ ಎಂದು ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಕಿಚಾಯಿಸಿದ್ರು. ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗು. ಇನ್ನು ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಅದೇ ಧಾಟಿಯಲ್ಲೇ ಮಾತನಾಡಿದ್ರು. 40 ಕೋಟಿ ರೂಪಾಯಿ ಕ್ಯಾಶು, ಒಂದು ಫಾರ್ಚುನರ್ ಗಾಡಿ, ಬೆಂಗಳೂರಿನಲ್ಲಿ ಒಂದು ಫ್ಲಾಟು, ಒಂದು ಕಡೆಯಿಂದ ಡಿಮಾಂಡ್ ಬರ್ತಾ ಇದೆ. ಅದಕ್ಕೆ ಪೂರ್ವಕವಾಗಿ ನಾ ಏನು ಕೊಡ್ಬೇಕಂತ ಇನ್ನೊಂದು ಕಡೆ ಡಿಮಾಂಡ್. ಈ ವ್ಯಾಪಾರ ನಡೆದಿದೆ, ಕುದುರೆ ವ್ಯಾಪಾರ. ಇದು ವಿರೋಧ ಪಕ್ಷದ ಖರೀದಿಯಲ್ಲಿ ನಡೆದಿಲ್ಲ, ತಮ್ಮ ಪಕ್ಷದಲ್ಲೇ ತಾವು ಖರೀದಿ ಮಾಡ್ತಾ ಇದ್ದಾರೆ. ವಿಧಾನಸಭೆ, ವಿಧಾನ ಪರಿಷತ್ನಲ್ಲೂ ಚರ್ಚೆಗಳ ವೇಳೆ ಸರ್ಕಾರವನ್ನ ಪ್ರತಿಪಕ್ಷಗಳ ಸದಸ್ಯರು ಹೆಜ್ಜೆ ಹೆಜ್ಜೆಗೂ ಕಿಚಾಯಿಸುತ್ತಲೇ ಇದ್ದಾರೆ. ಚರ್ಚೆಗಳ ರಸದೌತಣದಲ್ಲಿ ಕುರ್ಚಿ ಕಚ್ಚಾಟದ ಒಗ್ಗರಣೆಯನ್ನು ಹಾಕಲು ಪ್ರತಿಪಕ್ಷಗಳು ಮರೆಯುತ್ತಿಲ್ಲ. ಆದರೆ ಆಡಳಿತ ಪಕ್ಷದಲ್ಲಿ ಕುರ್ಚಿ ಕದನದ ಚರ್ಚೆ ನಿಲ್ಲೋದು ಯಾವಾಗ ಎನ್ನುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭ ಅಂದರೆ 2014ರಲ್ಲಿ
ರಾಜ್ಯ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿಯನ್ನು ಆಚರಿಸುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆಚರಣೆ ಶುರುವಾಗಿತ್ತು. ಆಗ ಹೋರಾಟ, ಕಲಹ ಇವೆಲ್ಲವೂ ಕೂಡ ಬಹಳ ಜೋರಾಗಿಯೇ ನಡೆದಿತ್ತು. ಬದಲಾದಂತಹ ಸಮಯದಲ್ಲಿ ಮುಂದೆ BJP ಅಧಿಕಾರಕ್ಕೆ ಬಂದಾಗ ಟಿಪ್ಪು ಜಯಂತಿಗೆ ಫುಲ್ ಸ್ಟಾಪ್ ಬಿದ್ದು ಆಗಿತ್ತು. ಆದರೆ ಇದೀಗ ಮತ್ತೆ ಟಿಪ್ಪು ಜಯಂತಿ ಜಟಾಪಟಿ ಶುರುವಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ, ತಪ್ಪೇನಿಲ್ಲ. ಇಂಥ ಮನೆಯಾಳ ಟಿಪ್ಪು ಮತ್ತು ಹೈದರಾಲಿನ ನೆನಪು ಮಾಡೋದು ತಪ್ಪು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಆಶಯದೊಂದಿಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಆದರೆ ಇಲ್ಲೂ ಕೂಡ ಮತ್ತೆ ಟಿಪ್ಪು ಜಯಂತಿ ಸದ್ದು ಮಾಡಲು ಆರಂಭಿಸಿದೆ. ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್ ವಿಧಾನಸಭೆ ಕಲಾಪದಲ್ಲಿ ಟಿಪ್ಪು ಜಯಂತಿ ಮತ್ತೆ ಆರಂಭಿಸುವಂತೆ ಪ್ರಸ್ತಾಪಿಸಲು ನಿರ್ಧರಿಸಿದ್ದಾರೆ. ಗಮನ ಸೆಳೆಯುವ ಸೂಚನೆ ವೇಳೆ ಪ್ರಸ್ತಾಪಕ್ಕೆ ವಿಧಾನಸಭೆ ಕಾರ್ಯಕಲಾಪ ಸೂಚಿಯಲ್ಲಿ ಸೇರ್ಪಡೆ ಕೂಡ ಮಾಡಲಾಗಿದೆ. ಇದು ಕೇಸರಿ ಪಡೆಯನ್ನ ಕೆರಳುವಂತೆ ಮಾಡಿದೆ. ಈ ಟಿಪ್ಪು ಮತ ಅಂದ, ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದಾನೆ, ಕೊಂದಿದ್ದಾನೆ. ಇಂಥ ಮನೆಯಾಳ ಟಿಪ್ಪು ಮತ್ತು ಹೈದರಾಲಿನ ನೆನಪು ಮಾಡ್ಕೊಳ್ಳೋದು ತಪ್ಪು. ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್, ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನ್ ಉಳಿದದೆ ಅವರಲ್ಲಿ? ಟಿಪ್ಪು ಸರ್ಕಾರ ಟಿಪ್ಪು ಬರ್ತ್ಡೇ ಮಾಡಿದ ಇನ್ಯಾರ್ದು ಮಾಡ್ತದೆ? ಬಸವಣ್ಣಂದು ಮಾಡ್ತದ? ಮಾಡೋದಿಲ್ಲ. ಅಂಬೇಡ್ಕರ್ ಅವ್ರದ್ದು ಮಾಡ್ತದ? ಮಾಡೋದಿಲ್ಲ. ಅದು ಟಿಪ್ಪುದೇ ಮಾಡ್ತದೆ. ಬೇಕಾದಾಗ ಇದೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಕಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದ್ಯಾ? ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ವಿಧಾನಸೌಧದಲ್ಲಿ ಟಿಪ್ಪು ಜಯಂತಿ ಸಂಪ್ರದಾಯ ಆರಂಭವಾಗಿತ್ತು. ನಂತರ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದರಿಂದ ಆಚರಣೆಗೆ ಬ್ರೇಕ್ ಹಾಕಲಾಗಿತ್ತು. ಇನ್ನು ರಾಜ್ಯದಲ್ಲಿ ಟಿಪ್ಪು ಜಯಂತಿಯ ಇತಿಹಾಸ ನೋಡೋದಾದ್ರೆ 2014ರಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಟಿಪ್ಪು ಜಯಂತಿ ಆಚರಣೆಯ ಸಂಪ್ರದಾಯ ಶುರುವಾಗಿತ್ತು. ಟಿಪ್ಪು ಜಯಂತಿಗೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಅಲ್ಲದೆ ಮಡಿಕೇರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘರ್ಷದ ವಾತಾವರಣವೇ ನಿರ್ಮಾಣವಾಗಿತ್ತು. ಮಡಿಕೇರಿಯಲ್ಲಿ ಪರ ವಿರೋಧ ಪ್ರತಿಭಟನೆ ವೇಳೆ 3 ಮೃತಪಟ್ಟಿದ್ರು. ವಿಎಚ್ಪಿಯ ಕುಟ್ಟಪ್ಪ, ರಾಜು, ಸಾಹುಲ್ ಹಮೀದ್ ಸಾವನ್ನಪ್ಪಿದ್ರು. ಇದು 2018ರ ಚುನಾವಣೆಗೂ ಅಸ್ತ್ರವಾಗಿತ್ತು. ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ 2019ರಲ್ಲಿ ಟಿಪ್ಪು ಜಯಂತಿಯನ್ನೇ ರದ್ದು ಮಾಡಿತ್ತು. ನಾವು ಯಾವತ್ತು ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರು ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಅವರು ಮುಸ್ಲಿಮರು ಭಾಳ ಬುದ್ಧಿವಂತರದಾರ. ಇಂಥವು ಏನು ಬಕ್ರಗಳು ಇರ್ತಾವಲ್ಲ, ಇಂಥದ್ರ ಕಡೆ ಮಾಡ್ತಾವ್ರು. ಎಂತೂ ತಾವು ಮುಂದೆ ಆಗೋದಿಲ್ಲ. ಈಗ ಹಿಂಗೆ ಇಂಥವ್ರ ಕಡೆಯಿಂದ ಒತ್ತಾಯ ಮಾಡಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಲಿಕ್ಕೆ ಹೋದ್ರೆ ಸಿದ್ದರಾಮಯ್ಯ ಅವರ ಪತನ ಖಚಿತ. ಇತಿಹಾಸ ಹೇಳ್ತದೆ. ಯಾರನ್ನ ನೆನ್ಸ್ಕೊಳ್ಬೇಕು, ಯಾರನ್ನ ಬಿಡಬೇಕು, ಯಾರನ್ನ ಗೌರವಿಸ್ಬೇಕಂತ ಹೇಳಿ ಇತಿಹಾಸ ಹೇಳ್ತದೆ. ಇನ್ನೊಂದು 50 ವರ್ಷ 100 ವರ್ಷ ರಾಜ್ಯದಲ್ಲಿ ಮುಂದುವರೆದಿದ್ರೆ ಕನ್ನಡ ಆಡಳಿತ ಭಾಷೆಯಾಗಿ ಉಳಿತಿರ್ಲಿಲ್ಲ. ಇದು ಸತ್ಯ. ಕನ್ನಡ ದ್ರೋಹಿಗಳು ಮಾತ್ರ ಟಿಪ್ಪುವನ್ನ ವೈಭವೀಕರಿಸೋದಕ್ಕೆ ಬಯಸ್ತಾರೆ. ಉತ್ತರ ಕರ್ನಾಟಕದ ಗಂಭೀರ ಸಮಸ್ಯೆಗಳನ್ನ ಚರ್ಚಿಸಬೇಕಾದ ಸಮಯದಲ್ಲೇ ಮತ್ತೆ ಟಿಪ್ಪು ವಿವಾದ ಭುಗಿಲೆದ್ದಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುತ್ತಿನ ವಿವಾದ ಸೃಷ್ಟಿ ಮಾಡಿದೆ. ಇದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಕಾವು ಪಡ್ಕೊಳ್ತಾ ಇದೆ. 2ನೇ ದಿನವಾದ ಇಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಚಳಿ ಬಿಡಿಸೋದಕ್ಕೆ ಬಿಜೆಪಿ ಮುಂದಾಯಿತು. ಗೃಹಲಕ್ಷ್ಮಿ ಯೋಜನೆಯ ಬಾಕಿ, ಆನ್ಲೈನ್ ಗೇಮಿಂಗ್ ಬಗ್ಗೆಯೂ ಕೂಡ ಗಮನವನ್ನು ಸೆಳೆಯಲಾಗಿದೆ. ಇನ್ನು ರೈತರ ಆತ್ಮಹತ್ಯೆ ಸೇರಿದಂತೆ ರೈತರ ವಿವಿಧ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಬೃಹತ್ ಹೋರಾಟ ಕೂಡ ನಡೆಸಿದೆ. ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಹೋರಾಟದ ಕಾವು ಬಹಳ ಜೋರಾಗಿಯೇ ಸಾಗಿತ್ತು. ಕಾವು ಪಡೆದ 2ನೇ ದಿನದ ವಿಧಾನಮಂಡಲ ಕಲಾಪ. ಆರ್ ಅಶೋಕ್ ಲೇವಡಿ ಸದಸ್ಯರು ಸಿಡಿಮಿಡಿ. ಫ್ರೀ ಗ್ಯಾರಂಟಿ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ. ಟೀಕೆ ಮಾಡತಕ್ಕಂಥ ಹಕ್ಕಿದೆ, ಟೀಕೆ ಮಾಡಿ, ಮೆಥಡ್ ಆಗಿ ಹೇಳ್ಬೇಕಷ್ಟೇ. ಅದನ್ನ ನಾನು ಪಾಲನೆ ಮಾಡ್ತೀನಿ.
ಪಿಎಸಿಯಲ್ಲಿ ಮಾತು ಕೊಟ್ಟಂತೆ ಎರಡನೇ ದಿನವಾದ ಇಂದು ವಿಧಾನಸಭೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿದ್ರು. ಈ ವೇಳೆ ಆರಂಭದಲ್ಲೇ ಸರ್ಕಾರಕ್ಕೆ ಲೆಫ್ಟ್ ರೈಟ್ ತೆಗೆದುಕೊಂಡ ವಿಪಕ್ಷ ನಾಯಕ ಆರ್ ಅಶೋಕ್ 2013ರ ರೀತಿ ಸರ್ಕಾರ ನಡೆಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಜನರ ಕಣ್ಣೊರೆಸುವ ಬದಲು ಕುರ್ಚಿ ಕಿತ್ತಾಟದಲ್ಲೇ ಮೈಮರೆತಿದ್ದಾರೆಂದು ಲೇವಡಿ ಮಾಡಿದ್ರು. ರೈತರ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗ್ತಿವೆ, ಗ್ಯಾರಂಟಿ ಭ್ರಮೆಯಿಂದ ಸರ್ಕಾರ ಹೊರಬಂದಿಲ್ಲ, ಖಜಾನೆ ಖಾಲಿ ಖಾಲಿ, ಸರ್ಕಾರ ಜಾಲಿ ಜಾಲಿ ಅಂತ ವ್ಯಂಗ್ಯವಾಡಿದ್ರು. 5 ವರ್ಷ ಪೂರ್ತಿ ಅಧಿಕಾರವನ್ನ ನೋಡಿದ್ರು, ಮತ್ತೆ ಅದೇ ರೀತಿಯ ಆಡಳಿತವನ್ನ ನಾವು ನೋಡ್ಬೋದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂತ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರ ಹೊಟ್ಟಿದೆ, ಒಂಥರ ಒಡೆದ ಕನ್ನಡಿ ತರ ಆಗೋಗಿದೆ. 3ನೇ ವರ್ಷಕ್ಕೇನೋ ಕಾಲಿಟ್ರಿ, ಬರಾನು ಹೋಯ್ತು, ಫ್ಲಡ್ಡು ಹೋಯ್ತು ಅಂತ ಹೇಳಿದ್ರೆ ಈ ಬಾರಿ ಅಧಿಕಾರದ ಕಿತ್ತಾಟ, ಚೇರ್ ಕಿತ್ತಾಟ. ಇದು ಆಡಳಿತ ಪಕ್ಷದ ಸದಸ್ಯರನ್ನ ಕೆರಳುವಂತೆ ಮಾಡಿತು. ಈ ವೇಳೆ ವಾಕ್ಸಮರವೇ ನಡೆದೋಯ್ತು. ಹೀಗಾಗಿ ಸದನವನ್ನ 10 ನಿಮಿಷ ಮುಂದೂಡಬೇಕಾಯಿತು. ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಆನ್ಲೈನ್ ಗೇಮಿಂಗ್ ಅವಾಂತರ ಸದ್ದು. ಇನ್ನು ಪ್ರಶ್ನೋತ್ತರ ಕಲಾಪದ ವೇಳೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಸದನದಲ್ಲಿ ಸಕಲೇಶ್ಪುರದ ಸಿಮೆಂಟ್ ಮಂಜು ಪ್ರಸ್ತಾಪಿಸಿದ್ರು. ಆನ್ಲೈನ್ ಗೇಮಿಂಗ್ ಬಗ್ಗೆ ಯುವಕರು ಹಾಳಾಗ್ತಿದ್ದಾರೆ, ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ರು. ಆದರೆ ಗೃಹ ಸಚಿವರೇ ಕಡಿವಾಣ ಹಾಕುವ ಬಗ್ಗೆ ಅಸಹಾಯಕತೆ ತೋಡಿಕೊಂಡ್ರು. ಯುವಕರು ಎಲ್ಲ ಬುದ್ಧಿವಂತ ಯುವಕರು ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು, ಇದರಿಂದ ಬಿದ್ದು ಒಂದು ರೀತಿ ಸಾವಿರಾರು ಯುವಕರು ದಿನನಿತ್ಯ ಜೀವನವನ್ನ ಕಳ್ಕೊಂತ ಇರೋದು, ಜೀವವನ್ನು ಕಳ್ಕೊಂತ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ. ಅದನ್ನು ನಿಲ್ಲಿಸಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ರು. ಆದರೆ ಈ ಗೇಮಿಂಗ್ ಫೆಡರೇಷನ್ ಅಂತ ಒಂದಿದೆ, ಆನ್ಲೈನ್ ಗೇಮಿಂಗ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ, ಅವರು ಹೋಗಿ ಆ ಕಾನೂನಿಗೆ ಸ್ಟೇ ತಗೊಂಡು ಬಂದಿದ್ದಾರೆ. ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಆಗ್ತಿದೆ, ಗ್ಯಾರಂಟಿ ಹೆಸರಲ್ಲಿ ಮಹಿಳೆಯರಿಗೆ ಹಣ ಹಾಕಿ ಎಣ್ಣೆ ಮಾರಿ ಅದನ್ನ ವಾಪಸ್ ಪಡೆದುಕೊಳ್ತಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಲೇವಡಿ ಮಾಡಿದ್ರು. ಇದೇ ವೇಳೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಎಣ್ಣೆಯನ್ನು ಮಾರಾಟ ಮಾಡಿ ಅಂತ ಸುರೇಶ್ ಕುಮಾರ್ ಕಿಂಡಲ್ ಮಾಡಿದ್ರು. ಅಲ್ಲದೆ ಸ್ವಿಗ್ಗಿ ಝೊಮ್ಯಾಟೊ ಜೊತೆ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಿದೆ, ಡ್ರಗ್ಸ್ ಮುಕ್ತ ಅಂತೀರಾ ಹೇಗೆ ಅಂತ ಪ್ರಶ್ನಿಸಿದ್ರು. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ, ಬೇರೆ ಮಾತಾಡಬೇಕಲ್ಲ. ಸಿಸ್ಟಮ್ ಅಲ್ಲಿ ನಿಮಿಷ ಅಧ್ಯಕ್ಷ ನೀವು ಲಘುವಾಗಿ ತಗೋಬೇಡಿ, ಇದು ಒಂದ್ ನಿಮಿಷ ಕೇಳಿ. ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್, ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಹಿಡ್ಕೊಂಡೆಲ್ಲ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಟಿವಿಎಸ್ ಅಲ್ಲಿ ತಗೊಂಡೋಗಿ ಮಾಡ್ತಾ ಇದಾರೆ. ದಯಮಾಡಿ ಅಲ್ಲಿ ನೋಡಿ ನೀವು. ಈವನ್ ಈ ಗಿಗ್ ವರ್ಕರ್ಸು, ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಚಾರ ಹೋಗ್ತಾ ಇದೆ. ಪರಿಷತ್ನಲ್ಲೂ ಗದ್ದಲ, ಕೋಲಾಹಲ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಪರಿಷತ್ ಸಚಿವಾಲಯ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ಆರೋಪ ವಿಧಾನಸೌಧದ ಪಡಸಾಲೆಯಲ್ಲಿ ಪ್ರತಿಧ್ವನಿಸಿತು. ಹೊರಟ್ಟಿ ವಿರುದ್ಧ ನಾಗರಾಜ್ ಯಾದವ್ ಸಮರ ಸಾರಿದ್ದಾರೆ. ಇದು ಕಾಂಗ್ರೆಸ್ನಲ್ಲೇ ಕೊಂಚ ಮುಜುಗರ ಸೃಷ್ಟಿಯಾಗಿದೆ. ಅವ್ರು ನಿಜವಾಗ್ಲೂ ಕೂಡ ಸಭಾಪತಿಗಳು ಸಭಾಪೀಠಕ್ಕೆ ಗೌರವ ಕೊಡಿ, ಸದನಕ್ಕೆ ಗೌರವ ಕೊಡೋದಾದ್ರೆ ಅರ್ಧ ಗಂಟೆ ಚರ್ಚೆ ಕೊಡಿ ಅನ್ನೋ ಸವಾಲನ್ನ ಹಾಕ್ತಾ ಇದ್ದೀನಿ. ಒಂದು ವೇಳೆ ದಾಖಲೆಗಳನ್ನು ಕೊಡಲಿಲ್ಲ ಅಂತಂದ್ರೆ ನೀವು ಹೇಳಿದ್ನ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ. ಯಾರು ಹೇಡಿಗಳು ಅಂತೇಳಿ ತದನಂತರ ತೀರ್ಮಾನ ಆಗಲಿ. ಸದನದ ಹೊರಗೂ ವಿಪಕ್ಷಗಳ ಅಬ್ಬರ. ಸದನದ ಹೊರಗೂ ಬಿಜೆಪಿ ಆರ್ಭಟ ಜೋರಾಗಿತ್ತು. ಕಲಾಪ ಆರಂಭಕ್ಕೂ ಮುನ್ನ ಬಿಎಸ್ ಯಡಿಯೂರಪ್ಪ ಮಾರ್ಗದಲ್ಲಿರೋ ಮಾಲಿನಿ ಸಿಟಿಯಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೋರಾಟ ಇವತ್ತು ನಾವೇನಾರು ಹೋರಾಟ ಮಾಡ್ತಾ ಇದ್ರಿ, ಇದು ಬಿಜೆಪಿ ಮಾಡ್ತಾ ಇರೋ ಹೋರಾಟ, ರೈತರ ಪರವಾದಂತ ಹೋರಾಟ. ಇದರಲ್ಲಿ ಸ್ವಾರ್ಥ ಇಲ್ಲ. ನೀವು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ. ಇನ್ನು ಬಿಜೆಪಿ ನಾಯಕರ ಪ್ರತಿಭಟನೆಗೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ಪ್ರತಿಭಟನೆ ಮಾಡಬೇಕಿರುವುದು ಕೇಂದ್ರದ ವಿರುದ್ಧ, ರಾಜ್ಯದಲ್ಲಿ ಏನಾದರೂ ಅನ್ಯಾಯ ಆಗಿದ್ರೆ ಕೇಂದ್ರ ಕಾರಣ ಅಂತ ಗುಡುಗಿದ್ರು. ಬಿಜೆಪಿ ಪ್ರತಿಭಟನೆ ಮಾಡಬೇಕಾದ್ದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ.
ಎರಡನೇ ದಿನ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳನ್ನ ಬಿಟ್ಟರೆ ಕಲಾಪ ಸುಸೂತ್ರವಾಗಿ ನಡೆದಿದೆ. ನಾಳೆಯಿಂದ ಕಲಾಪ ಮತ್ತಷ್ಟು ಬಿರುಸು ಪಡೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತಚೋರಿ ವಿಚಾರವನ್ನ ಇವತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದಾರೆ. SIR ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ. ಮತ್ತೊಂದು ಕಡೆಯಲ್ಲಿ ರಾಜ್ಯಸಭೆಯಲ್ಲಿ ವಂದೇ ಮಾತರಂ ವಿಚಾರದ ಸುತ್ತು ಕೂಡ ಬಹಳ ತೀವ್ರವಾದಂತಹ ಚರ್ಚೆಗಳು ನಡೆದಿದೆ. ಮಳೆಗಾಲದ ಸಂಸತ್ ಅಧಿವೇಶನವನ್ನ ಬಲಿ ಪಡೆದಿದ್ದ ತೀವ್ರ ಮತಪಟ್ಟಿ ಪರಿಷ್ಕರಣೆ ವಿಚಾರ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದೆ. ಬಿಹಾರ ಚುನಾವಣೆ ಬಳಿಕ 12 ರಾಜ್ಯಗಳಲ್ಲಿ ಮತಪಟ್ಟಿ ತೀವ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಹೀಗಾಗಿ ಈ ವಿಚಾರ ಈಗ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಲೋಕಸಭೆಯಲ್ಲಿ ನಡೆದ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಬ್ಬರಿಸಿದರು. ಚರ್ಚೆಯಲ್ಲಿ ಭಾಗಿಯಾಗಿದ್ದ ರಾಹುಲ್ ಕೇಂದ್ರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. By saying that the biggest anti-national act you can do is vote chori. There is no bigger anti-national act that you can do than vote chori. Because when you destroy the vote, you destroy the fabric of this country. You destroy modern India, you destroy the idea of India. Why was the law with regards to CCTVs and the data that they contain changed? Why was a law put in place that allows the Election Commission to destroy CCTV footage 45 days after the election? What is the need? The answer given is it is a question of data. It is not a question of data. It is a question of stealing the election. Now, what is the result of this institutional capture? ಸಮಾನ ಭಾರತದ ಕಲ್ಪನೆ ನಾಶ, RSS ವಿರುದ್ಧ ರಾಹುಲ್ ಆಕ್ರೋಶ. ಇನ್ನು ಇದೇ ವೇಳೆ RSS ಟಾರ್ಗೆಟ್ ಮಾಡಿದ ರಾಹುಲ್ ಸರ್ಕಾರದ ಎಲ್ಲ ಸಂಸ್ಥೆಗಳನ್ನ ಸಂಘ ಪರಿವಾರ ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ. ಗುಪ್ತಚರ ಸಂಸ್ಥೆಗಳು, CBI, ED, ಆದಾಯ ತೆರಿಗೆ ಇಲಾಖೆಯನ್ನ ಸೆರೆ ಹಿಡಿಯಲಾಗಿದೆ ಅಂತ ಗುಡುಗಿದ್ರು. The project of the RSS was to capture the institutional framework of the country, and I said how the education system has been captured. Vice Chancellor after Vice Chancellor after Vice Chancellor is placed not on merit, not on capability, not on scientific temper, but on the fact that he belongs to a particular organization. ರಾಜ್ಯಸಭೆಯಲ್ಲಿ ಎರಡನೇ ದಿನವೂ ಒಂದೇ ಮಾತರಂ ವಾರ್. ಇನ್ನು ವಂದೇ ಮಾತರಂಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ನಡುವೆ ವಾಕ್ಸಮರವಾಗಿತ್ತು. ಇವತ್ತು ಇದೇ ವಿಚಾರ ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿತು. ಈ ವೇಳೆ ಅಮಿತ್ ಶಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಧ್ಯೆ ವಾಕ್ಸಮರ ನಡೆಯಿತು. 50वें पड़ाव पर वंदे मातरम को सीमित कर दिया गया. वहीं से तुष्टीकरण की शुरुआत हुई और वो तुष्टीकरण जाकर देश के विभाजन में मान्यवर मेरे जैसे कई लोगों का मानना है, कांग्रेस पार्टी को पसंद आए न आए, अगर वंदे मातरम के तुष्टीकरण की नीति के तहत 2 टुकड़े न करते तो देश का बंटवारा नहीं होता और देश पूरा होता. कांग्रेस ने अपने अधिवेशनों और कार्यक्रम में वंदे मातरम के नियमित गायन की परंपरा शुरू कर दी. क्या आप लोगों ने अपने पार्टी का कार्यक्रम शुरू होता ये आपने पहले कर दिए थे? आप तो हर चीज के खिलाफ करते हो, फिर भी आपको मैं बार बार टोकना नहीं चाहता, लेकिन आपको मालूम होना चाहिए, आपका इतिहास ये है कि आप हमेशा देशभक्ति के गाने को, आजादी को और आजादी के लड़ाई के खिलाफ आप थे. कभी भी आप उसके फेवर में नहीं. 9ನೇ ದಿನವೂ ಸಂಸತ್ನಲ್ಲಿ ಕಲಾಪ ಜೋರಾಗಿತ್ತು. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ಸಮರವೂ ಜೋರಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.